ಸೊ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದಂಥ ಪ್ರಾಡಕ್ಟ್ ಇದೆ ಸಿಲಿಕಾನ್. ಇದ್ರಲ್ಲಿ ಹೀಗೆ ಟೈಪ್ ಮಾಡ್ಬೋದು ಅಂತ ಎಲ್ಲ ಕೇಳೋರಿಗೆ ಉತ್ತರ ಕೊಡ್ತೀನಿ. ಇದು ಅದೇ ರೀತಿ ಟೈಪ್ ಮಾಡೋಕ್ಕಾಗಲ್ಲ. ಇದನ್ನ ನೀವು ನಿಮ್ಮ ಲ್ಯಾಪ್ಟಾಪ್ನ ಕೀಬೋರ್ಡ್ ಇದೇ ರೀತಿ ಇಟ್ಬಿಟ್ರೆ ಆಯಿತು. ಇಷ್ಟು ದಿನ ಏನು ಬರ್ತಾ ಇತ್ತು, ಈ ಥರ ನೀವು ಕೀಸ್ ಬರ್ತಾ ಇರಲಿಲ್ಲ, ಬರೀ ಈ ರೀತಿ ವೈಟ್ ಕಲರ್ ರಬ್ಬರ್ ಬರ್ತಾ ಇತ್ತು. ಅದನ್ನ ನೀವು ಈ ರೀತಿ ಲ್ಯಾಪ್ಟಾಪ್ ಮೇಲೆ ಹಾಕಿದ್ರೆ ಬರೀ ಈ ರೀತಿ ವೈಟ್, ಅದರೊಳಗಡೆ ನಿಮ್ಮದು ಕೀಪ್ಯಾಡ್ಸ್ ಇರ್ತಾ ಇತ್ತು. ಸೊ ಟೈಪ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ ಏನಂದರೆ ನಿಮ್ಮ ಲ್ಯಾಪ್ಟಾಪ್ನ ಕೀ ಹೇಗಿದೆಯೋ ಅದೇ ರೀತಿ ನೋಡಿ ಒಳಗಡೆ ಮೋಲ್ಡ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಒಳಗಡೆ ಹೋಗಿದೆ ಅದು, ನೋಡಿ ಇದು ನೋಡಿ ಆಚೆ ಬಂದಿದೆ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಸೊ ಇದು ತುಂಬಾ ಉಪಯೋಗ ಬರುತ್ತೆ. 1000 ಗಟ್ಟಲೆ ಕೊಟ್ಟು ಲ್ಯಾಪ್ಟಾಪ್ ತೊಗೊಂಡಿರ್ತೀರ, ಈ ಥರದ್ದು ಒಂದು 200-300 ರೂಪಾಯಿ ಕೊಟ್ಬಿಟ್ಟು ಖಂಡಿತವಾಗ್ಲೂ ಲ್ಯಾಪ್ಟಾಪ್ ಕೀಸ್ಗೆ ಹಾಕಿ. ಇದನ್ನ ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು. ಒಂದು, ನಿಮ್ಮ ಲ್ಯಾಪ್ಟಾಪ್ ಕೀಸ್ನಲ್ಲಿರುವಂತಹ ಪ್ರಿಂಟು ಯಾವುದೇ ಕಾರಣಕ್ಕೂ ಫೇಡ್ ಔಟ್ ಆಗಲ್ಲ. ಬಿಕಾಸ್ ನೀವು ಏನೇ ಟೈಪ್ ಮಾಡಿ ಇದ್ರ ಮೇಲೆ ಟೈಪ್ ಮಾಡ್ತೀರಾ, ಈ ಬಟನ್ ಒಳಗಡೆ ಹೋಗಿ ಟೈಪ್ ಮಾಡುತ್ತೆ. ಆ ರೀತಿ ವರ್ಕ್ ಆಗುತ್ತೆ ಇದು. ಮತ್ತು ನಿಮ್ಮ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಸಡನ್ ಆಗಿ ನೀರು ಬಿದ್ದೋಯ್ತು, ಕಾಫಿ ಬಿದ್ದೋಯ್ತು ಅಂದರೆ ಅದು ಒಳಗಡೆ ಲೀಕ್ ಆಗೋದಿಲ್ಲ, ಇದ್ರ ಮೇಲೇನೇ ಇರುತ್ತೆ. ಸೊ ನೀವು ಈಸಿಯಾಗಿ ಇದನ್ನು ಈ ರೀತಿ ತೆಗೆದು ವೈಪ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಹೇಳಾದ್ಮೇಲೆ ಇದನ್ನ ಲ್ಯಾಪ್ಟಾಪ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾ ಹೇಳ್ತಾ ಇದ್ನಲ್ಲ, ಇದೇ ಲ್ಯಾಪ್ಟಾಪ್ Strix G16. ಇಲ್ಲಿ ಏನು ಮಾಡಲ್ ನಂಬರ್ ಇತ್ತು, Strix G16, ಅದೇ ಲ್ಯಾಪ್ಟಾಪ್ ಇದು. ನೋಡಿ G16. ಸೊ ಈಗ ನಾವು ಇದನ್ನ ಓಪನ್ ಮಾಡೋಣ. ನೋಡಿ, ಸಾಮಾನ್ಯವಾಗಿ ಎಲ್ಲ ಲ್ಯಾಪ್ಟಾಪ್ ಈ ರೀತಿ ಇರುತ್ತೆ. ನೀವು ಇದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ, ಇದು ರೆಗ್ಯುಲರ್ ಕೀಸ್ ಇಲ್ಲೇ ಟೈಪ್ ಮಾಡ್ತಾ ಇರ್ತೀರಾ ನೋಡಿ. ಬಟ್ ಈ ರೀತಿ ಮಾಡೋದ್ರಿಂದ ನೋಡಿ ಇಲ್ಲೆಲ್ಲ ಗ್ಯಾಪ್ಸ್ ಇರುತ್ತೆ, ಧೂಳು ಹೋಗ್ಬೋದು, ಅಥವಾ ಕೀಸ್ ಕಿತ್ತೋಗ್ಬೋದು, ಅಥವಾ ಕಾಫಿ ಟೀ ಬಿದ್ದರೆ ಅದ್ರೊಳಗಡೆ ಹೋಗ್ಬೋದು. ಬಟ್ ಇದನ್ನ ಇಲ್ಲಿ ಹಾಕಿದ್ರೆ ನಿಮ್ಮ ಲ್ಯಾಪ್ಟಾಪ್ ತುಂಬ ಸೇಫ್ ಆಗಿರುತ್ತೆ. ನೋಡಿ ಹೇಗೆ ಅಂತ ಏನಿಲ್ಲ, ಜಸ್ಟ್ ಹಾಕೋ ಮುಂಚೆ ಇದನ್ನು ಒಮ್ಮೆ ನೀವು ಕ್ಲೀನಾಗಿರೋ ಕ್ಲಾತ್ನಲ್ಲಿ ವೈಪ್ ಮಾಡಿ ನಿಮ್ಮ ಲ್ಯಾಪ್ಟಾಪ್